ಪಹಲ್ಗಾಮ್ನ ದಾಳಿ ಪ್ರತಿಕಾರಕ್ಕೆ ಭಾರತ ಯಾವ ರೀತಿಯಾಗಿ ಅಣಿಯಾಗಿದೆ, ಅದಕ್ಕೆ ತಕ್ಕನಾಗಿ ಯಾವ ರೀತಿಯ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ ಅನ್ನೋದರ ಸಂಬಂಧಿತ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ಸಹಜ ನಡುಕವನ್ನ ಉಂಟು ಮಾಡಿದೆ. ಪಹಲ್ಗಾಮ್ ದಾಳಿ ಪ್ರತಿಕಾರಕ್ಕೆ ಭಾರತ ಪಣ ತೊಟ್ಟಿದೆ. ಪರಿಣಾಮ ರಾಜತಾಂತ್ರಿಕ ಚಕ್ರವ್ಯೂಹದಲ್ಲಿ ಪಾಕಿಸ್ತಾನವನ್ನ ಕಟ್ಟಿಹಾಕುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದೆ. ಕಳೆದ 9 ದಿನಗಳಲ್ಲಿ 9 ಅಸ್ತ್ರವನ್ನ ಪ್ರಯೋಗಿಸಿದೆ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ. ಈ ಮೂಲಕವಾಗಿ ಪಾಕಿಸ್ತಾನದ ಆಲೋಚನೆಗಳನ್ನ ಛಿದ್ರಗೊಳಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಭಾರತದ ಶಾಕ್ಗೆ ಪಾಕಿಸ್ತಾನ ಅಂತೂ ಪತ್ತರಗುಟ್ಟು ಹೋಗಿದೆ. ದಿನಕ್ಕೊಂದು ಶಾಕ್ ಪಾಕ್ಗೆ ಪುಕ್ಕ ನಡುಕ ಶುರುವಾಗಿದೆ. ನೆಕ್ಸ್ಟ್ ಏನಪ್ಪ, ಯಾವ ರೀತಿಯ ಅಟ್ಯಾಕ್ಗಳು ಆಗುತ್ತೆ ಅನ್ನುವಂತಹ ಸಹಜ ಆತಂಕದಲ್ಲೇ ದಿನಕ್ಕೊಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡೋ ಮೂಲಕವಾಗಿ ಏನಾಗಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಎದುರು ನೋಡ್ತಾ ಇದ್ದಾರೆ. ಭಾರತ ಮಾತ್ರ ಒಂದು ರೀತಿಯ ರಾಜತಾಂತ್ರಿಕ ಪರಿಸ್ಥಿತಿಯನ್ನ ಅವ್ರನ್ನ ಹೇಗೆ ಕಟ್ಟ ಹಾಕಬೇಕು ಈ ವಿಷಯದಲ್ಲಿ ಅನ್ನೋದರ ವಿಷಯವಾಗಿ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಹೋಗ್ತಿದೆ. ಪ್ರತಿಕಾರ 1, ಸಿಂಧೂ ನದಿ ನೀರು ಒಪ್ಪಂದವನ್ನ ರದ್ದು ಮಾಡುವ ಮೂಲಕವಾಗಿ ತಾತ್ಕಾಲಿಕವಾಗಿ ತಡೆಯುವ ಮೂಲಕವಾಗಿ ಮೊದಲ ಶಾಕ್ ಅನ್ನ ಕೊಡ್ತು ಪಾಕಿಸ್ತಾನಕ್ಕೆ. ಪಾಕ್ ವಿರುದ್ಧ ಭಾರತ ವಾಟರ್ ಸ್ಟ್ರೈಕ್ ಅನ್ನ ನಡೆಸಿತು. ಈ ಜಲಾಘಾತ ಕೊಟ್ಟದ ಪರಿಣಾಮ ಪಾಕಿಸ್ತಾನ ಪತರಗುಟ್ಟು ಹೋಗಿದೆ. ಆ ಪರಿಣಾಮಗಳನ್ನು ಕೂಡ ಈಗಾಗಲೇ ಎದುರಿಸಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಪಾಕಿಸ್ತಾನದ ನದಿಗಳೆಲ್ಲವೂ ಕೂಡ ಬತ್ತಿ ಹೋಗಿದೆ. ಎಸ್ಪೆಷಲಿ ಪಾಕಿಸ್ತಾನಕ್ಕೆ ಹರಿದು ಹೋಗುವಂತಹ ಚೆನಾಬ್ ನದಿಯ ಚಿತ್ರಣವನ್ನು ಕೂಡ ನೀವು ನೋಡಿದ್ರಿ. ಪಾಕಿಸ್ತಾನದ ಜೀವನಾಡಿಗೆ ಈಗ ಬ್ರೇಕ್ ಹಾಕಿದೆ ಭಾರತ. ಇದನ್ನು ಅವರು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅಂತಹದ್ದೊಂದು ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ಸಿಂಧೂ ನದಿಯನ್ನೇ ಆಶ್ರಯಿಸ್ತಾ ಇರುವಂತಹ ಪಾಕ್ನ 24 ಕೋಟಿ ಜನ ಸಿಂಧೂ ನದಿ ನೀರನ್ನೇ ಆಶ್ರಯಿಸಿದ್ದಾರೆ. ಪಾಕಿಸ್ತಾನದ 24 ಕೋಟಿ ಜನ ಕೃಷಿ, ಜಲ ವಿದ್ಯುತ್ಗೆ ಇದೇ ನೀರನ್ನ ಬಳಕೆ ಮಾಡುತ್ತೆ ಪಾಕಿಸ್ತಾನ. ಕೃಷಿಗೂ ಬೇಕು, ಕುಡಿಯೋದಕ್ಕೂ ಕೂಡ ಬೇಕು, ಜಲ ವಿದ್ಯುತ್ ಉತ್ಪಾದನೆಗೂ ಕೂಡ ಈ ನೀರಿನ ಬಳಕೆ ಆಗುತ್ತೆ. ಇನ್ನು ಪ್ರತಿಕಾರ 2, ಪಾಕ್ ವಿರುದ್ಧ ಏರ್ ಸ್ಟ್ರೈಕ್ ಅನ್ನ ನಡೆಸುವಂತಹದ್ದು. ಮೇ 23ನೇ ತಾರೀಕು ಅಲ್ಲಿಯವರೆಗೂ ಕೂಡ ಪಾಕಿಸ್ತಾನದ ವಿಮಾನಗಳಿಗೆ ಹಾರಾಟವನ್ನ ಭಾರತ ನಿರ್ಬಂಧವನ್ನ ವಿಧಿಸಿದೆ. ಪಾಕ್ದ ಯಾವುದೇ ವಿಮಾನಗಳು ಕೂಡ ಈ ಮಾರ್ಗವಾಗಿ ಹಾರಾಟವನ್ನು ನಡೆಸಲಿಕ್ಕೆ ಅವಕಾಶ ಇಲ್ಲ. ಇದು ಮೇ 22ನೇ ತಾರೀಕಿನವರೆಗೂ ವಿಧಿಸಿರುವಂತಹ ನಿರ್ಬಂಧ. ಪಾಕ್ನ ನಾಗರಿಕ ವಿಮಾನ ಇರಬಹುದು, ಸೇನಾ ವಿಮಾನಗಳಿರಬಹುದು, ಯಾವ ವಿಮಾನಗಳ ಹಾರಾಟಕ್ಕೂ ಕೂಡ ಅವಕಾಶ ಇಲ್ಲ. ಸೊ ಆ ರೀತಿಯಾಗಿ ಏರ್ ಸ್ಟ್ರೈಕ್ ಅನ್ನ ಕೊಟ್ಟಿದೆ. ಈ ಮೂಲಕವಾಗಿ ವೈಮಾನಿಕ ದಾಳಿಯನ್ನು ಕೂಡ ನಡೆಸುವಂತಹ ಕೆಲಸವನ್ನ ಈ ಮೂಲಕ ನಡೆಸಿದೆ. ಇನ್ನು ಪ್ರತಿಕಾರ 3 ಸೇನೆಗಳಿಗೆ ಭಾರತದ ವಾಯು ಪ್ರದೇಶವನ್ನ ಬಂದ್ ಮಾಡಿರುವುದು. 3 ಸೇನೆಗಳು ಯಾವುದೇ ಮಾರ್ಗವಾಗೂ ಕೂಡ ಬರಕೂಡದು. ಮೇ 23ರವರೆಗೆ ಪಾಕ್ ವಿಮಾನಗಳಿಗೆ ಭಾರತ ನಿರ್ಬಂಧವನ್ನ ಹೇರಿದೆ. ಪಾಕ್ನ ನಾಗರಿಕ ವಿಮಾನ, ಸೇನಾ ವಿಮಾನ ಹಾರಾಟವನ್ನ ನಿರ್ಬಂಧಗೊಳಿಸಲಾಗಿದೆ. ಸೊ ಅದು 2ನೇದು. 3ನೇ ಪ್ರತಿಕಾರ ಏನು ಅಂದ್ರೆ 3 ಸೇನೆಗಳಿಗೂ ಕೂಡ ಪರಮಾಧಿಕಾರವನ್ನು ಕೊಟ್ಟಿದೆ. ನೌಕಾದಳ, ವಾಯುಸೇನೆ, ಸೇನಾ ಪರಮಾಧಿಕಾರವನ್ನ ಪಡ್ಕೊಂಡಿದೆ. ಪಾಕ್ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಫ್ರೀ ಹ್ಯಾಂಡ್ ಅನ್ನು ಕೊಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳಿ, ನಿಮ್ಮ ಮೇಲೆ ವಿಶ್ವಾಸ ಇದೆ ಅಂತ ಹೇಳೋ ಮೂಲಕವಾಗಿ ಆ ರೀತಿಯ ಸೇನೆಗೆ 3 ಸೇನೆಗಳಿಗೂ ಕೂಡ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದರ ಪರಿಣಾಮವನ್ನು ಈಗ ಪಾಕಿಸ್ತಾನ ಎದುರಿಸಬೇಕಾಗಿದೆ. ಇನ್ನು ಪ್ರತಿಕಾರ 4, ಭಾರತ ಕಡೆಯಿಂದ ಪಾಕಿಸ್ತಾನಕ್ಕೆ ಪಾಕ್ ವಿರುದ್ಧ ಡಿಜಿಟಲ್ ಸ್ಟ್ರೈಕ್. ಇದು ಪಾಕ್ನ ನಟ ನಟಿಯರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿರ್ತಾರಲ್ಲ, ಅವರುಗಳ ಅಕೌಂಟ್ಗಳನ್ನು ಬ್ಯಾನ್ ಮಾಡುವಂತಹ ಕೆಲಸ. ಸೊ ಈ ಮೂಲಕವಾಗಿ ಡಿಜಿಟಲ್ ಸ್ಟ್ರೈಕ್. ಪಾಕ್ನ ಯೂಟ್ಯೂಬ್ ಚಾನೆಲ್ಗಳ ಮೇಲೂ ಕೂಡ ಬ್ಯಾನ್ ಅನ್ನ ಮಾಡಲಾಗಿದೆ. ಹಲವರ ಮೇಲೆ ನಿರ್ಬಂಧವನ್ನ ಹಾಕಲಾಗಿತ್ತು. ಅದಾದ ನಂತರದಲ್ಲಿ ಪಾಕಿಸ್ತಾನದ ಪ್ರತಿಯೊಬ್ಬರ ಮೇಲೂ ಕೂಡ ಈ ನಿರ್ಬಂಧ ವಿಧಿಸಲಾಯಿತು. ಪಾಕ್ ನಿಯಂತ್ರಿತ ಖಾತೆಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಅದರಲ್ಲಿ ಪಾಕಿಸ್ತಾನದ ಅಧಿಕಾರಿಗಳಿರಬಹುದು, ರಾಜಕಾರಣಿಗಳಿರಬಹುದು, ಪ್ರತಿಯೊಬ್ಬರ ಖಾತೆಗಳನ್ನು ನಿರ್ಬಂಧಿಸಲಾಗಿದೆ. ಪಾಕ್ ನಿಯಂತ್ರಿತ ಖಾತೆಗಳನ್ನು ನಿರ್ಬಂಧಿಸುವ ಮೂಲಕವಾಗಿ ಡಿಜಿಟಲ್ ಸ್ಟ್ರೈಕ್. ಏನು ಪ್ರತಿಕಾರ 5, ರಾಯಭಾರಿಗಳ ಗಡೀಪಾರನ್ನ ಮಾಡಲಾಗಿದೆ.
ಪಾಕ್ನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿ ಮುಚ್ಚಲು ನಿರ್ಧಾರವನ್ನ ಮಾಡಲಾಗಿದೆ. ಯಾರೊಬ್ರು ಕೂಡ ಇಲ್ಲಿ ಇರಕೂಡದು, ತಾವು ಇಲ್ಲಿಂದ ನಿರ್ಗಮಿಸಿ ಅನ್ನುವಂತಹ ಸ್ಟ್ರೋಕ್ ಅನ್ನ ಕೊಡ್ತು ರಾಜತಾಂತ್ರಿಕ ಒತ್ತಡವನ್ನ ಹೇರೋದಕ್ಕೆ ದಿಟ್ಟ ನಿರ್ಧಾರವನ್ನ ಭಾರತ ಕೈಗೊಳ್ತು. ಭಾರತದಲ್ಲಿರುವಂತಹ ಪಾಕ್ ರಾಯಭಾರಿಗಳು ದೇಶ ಬಿಡಲು ಸೂಚನೆಯನ್ನ ಕೊಡಲಾಯಿತು. ಅದರ ಪರಿಣಾಮ ಈಗಾಗಲೇ ಹೊರಡಿಸುವಂತಹ ಕೆಲಸವನ್ನು ಕೂಡ ಎಲ್ಲರನ್ನು ಪಾಕಿಸ್ತಾನಕ್ಕೆ ಕಳಿಸುವಂತಹ ಕೆಲಸವನ್ನ ಮಾಡಲಾಯಿತು. ಇನ್ನು ಪ್ರತೀಕಾರ 6 ಸಾರ್ಕ್ ವೀಸಾ ವಿನಾಯಿತಿಗೆ ನಿರ್ಬಂಧವನ್ನ ವಿಧಿಸೋದು, ಅದನ್ನ ನಿರ್ಬಂಧ ವಿಧಿಸಿಯೂ ಆಯಿತು. ಆ ಡೆಡ್ಲೈನ್ ಕೂಡ ಮುಗಿತು, ಕಳಿಸುವಂತಹ ಪ್ರಕ್ರಿಯೆ ಕೂಡ ಆಯಿತು. ದಾಳಿ ಬೆನ್ನಲ್ಲೇ ಸಾರ್ಕ್ ವೀಸಾ ವಿನಾಯಿತಿಗೆ ಕೋಕ್ಕನ್ನ ಕೊಡ್ತು. ಪಾಕ್ ಪ್ರಜೆಗಳು ಭಾರತಕ್ಕೆ ಬರಲು ಯಾವುದೇ ರೀತಿಯ ಅವಕಾಶ ಇಲ್ಲ. ಭಾರತದಲ್ಲಿರೋರು ಕೂಡ ಭಾರತವನ್ನು ಬಿಟ್ಟು ತೊಲಗಬೇಕು ಅನ್ನುವಂತಹ ಕಟ್ಟಾಜ್ಞೆಯನ್ನು ವಿಧಿಸಿತು. ಅದು ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಕೂಡ ಅಂಥವರು ಹೋಗಬೇಕು ಅಂತ. ಇನ್ನು ಪ್ರತೀಕಾರ 7 ಅಟ್ಟಾರಿ ವಾಘಾ ಗಡಿ ಬಂಧನ ಮಾಡ್ತು. ದಾಳಿ ನಡೆದ ಮರುದಿನವೇ ಖಡಕ್ ನಿರ್ಧಾರವನ್ನು ತೆಗೆದುಕೊಳ್ತು ಭಾರತ. ಈ ಮೂಲಕವಾಗಿ ಪಾಕ್ ಪ್ರಜೆ ದೇಶ ಪ್ರವೇಶಿಸದಂತೆ ಗಡಿಯನ್ನ ಬಂದ್ ಮಾಡಿಕೊಳ್ಳೋ ಮೂಲಕವಾಗಿ ಬಂದೋಬಸ್ತನ್ನ ಮಾಡಿಕೊಳ್ಳಾಯಿತು. ಯಾವುದೇ ಬಿಲದಿಂದಲೂ ಕೂಡ ಎಂಟ್ರಿ ಆಗಕೂಡದು ಅನ್ನುವಂತಹ ತಾಕೀತು. ಪ್ರತೀಕಾರ 8 ಹೈಕಮಿಷನ್ ಸಿಬ್ಬಂದಿ ಸಂಖ್ಯೆ ಕಡಿತ. ಹೈಕಮಿಷನ್ ಸಿಬ್ಬಂದಿ ಸಂಖ್ಯೆಯನ್ನು 50ರಿಂದ 30ಕ್ಕೆ ಇಳಿಕೆಯನ್ನ ಮಾಡಿಕೊಳ್ಳಾಯಿತು. ಆ ಮೂಲಕವಾಗಿ 8ನೇ ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ಕೆಲಸ ಇದಾಯಿತು. ಒಂದೊಂದೇ ಹಂತವಾಗಿಯೂ ಕೂಡ ಈ ಕಾರ್ಯಾಚರಣೆಗಳನ್ನು ನಡೆಸಲಾಗ್ತಾ ಇದೆ. ಎಲ್ಲ ಮಾರ್ಗವಾಗಿಯೂ ಕೂಡ ಪಾಕಿಸ್ತಾನವನ್ನು ಕಟ್ಟ ಹಾಕಬೇಕು. ಗಡಿಯಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಪ್ರತೀಕಾರ 9 ಗಡಿಯಲ್ಲಿ ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ಭಾರತೀಯ ಸೇನೆಯಿಂದಲೂ ಕೂಡ ಪ್ರತಿದಾಳಿಯನ್ನು ನಡೆಸಲಾಗ್ತಾ ಇದೆ. ಅಪ್ರಚೋದಿತ ದಾಳಿಯನ್ನು ಪಾಕಿಸ್ತಾನ ಆರಂಭ ಮಾಡಿತು. ಅದರ ಬೆನ್ನಲ್ಲೇ ನಿರಂತರವಾಗಿ ಅದು ಮುಂದುವರಿತಾ ಇದೆ. ಈ ಕಡೆ ಭಾರತವೂ ಕೂಡ ಅದಕ್ಕೆ ತಕ್ಕನಾದಂತಹ ಉತ್ತರವನ್ನು ಕೊಡ್ತಾ ಬರ್ತಾ ಇದೆ. ಇದರ ಪರಿಣಾಮ 9 ರಾಜತಾಂತ್ರಿಕ ಪ್ರತೀಕಾರಗಳನ್ನು ಕೊಡೋ ಮೂಲಕವಾಗಿ ಪಾಕಿಸ್ತಾನವನ್ನ ನಿದ್ದೆಯನ್ನೂ ಮಾಡಲಾರದೆ ಕನವರಿಸುವಂತಹ ಪರಿಸ್ಥಿತಿಗೆ ತಂದಿಟ್ಟಿದೆ ಭಾರತ. ಮುಂದಿನ ಹಂತಗಳಲ್ಲಿ ಇದು ಇನ್ನೂ ದೊಡ್ಡ ಮಟ್ಟಿಗೆ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದ ಅದು ಯಾವ ರೂಪ ಸ್ವರೂಪದಲ್ಲಿರುತ್ತೆ ಅನ್ನೋದನ್ನಷ್ಟೇ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಭಾರತ ಏನ್ ಮಾಡ್ತಾ ಇದೆ, ಮೋದಿ ಮೌನವಾಗಿದ್ದಾರಲ್ಲ ಅನ್ನುವಂತಹ ಸಹಜ ಪ್ರಶ್ನೆ ನಾಗರಿಕರಲ್ಲಿದೆ. ಆದರೆ ರಾಜತಾಂತ್ರಿಕವಾಗಿ ಹೇಗೆ ಪಾಕಿಸ್ತಾನವನ್ನ ಕಟ್ಟ ಹಾಕಬಹುದು, ಆ ಎಲ್ಲಾ ಪ್ರಯತ್ನಗಳನ್ನು ಆರಂಭದ ದಿನದಿಂದಲೇ ಮಾಡಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಖಂಡಿತವಾಗ್ಲೂ ದಿವ್ಯಾ, ನೋಡಿ, ಪಾಕಿಸ್ತಾನವನ್ನ ಘಟನೆ ನಡೆದ ಬಳಿಕ ಹಂತವಾಗಿ ಕಟ್ಟಿ ಹಾಕುವಂತ ಕೆಲಸವನ್ನ ಭಾರತ ಮಾಡ್ತಾ ಇರುವಂತದ್ದು. ರಾಜತಾಂತ್ರಿಕವಾಗಿ ಕೂಡ ಒಂದಿಷ್ಟು ಕ್ರಮಗಳನ್ನ ಏನ್ ತೆಗೆದುಕೊಂಡಿದೆ. ಇದರಿಂದ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯ ಮೇಲೆ ದೊಡ್ಡ ಪೆಟ್ಟನ್ನು ಕೊಡುವಂತ ಕೆಲಸವನ್ನ ಕೂಡ ಈಗ ಸರ್ಕಾರ ಮಾಡಿರುವಂತದ್ದು. ಮುಖ್ಯವಾಗಿ ಸಿಂಧು ಜಲ ಒಪ್ಪಂದವನ್ನ ರದ್ದು ಮಾಡೋ ಮೂಲಕ ಅಥವಾ ತಾತ್ಕಾಲಿಕವಾಗಿ ಅಮಾನತನ್ನು ಮಾಡೋ ಮೂಲಕ ಅತಿ ದೊಡ್ಡ ಏಟನ್ನು ಕೊಡುವಂತ ಕೆಲಸವನ್ನ ಮಾಡಿತ್ತು. ಯಾಕೆಂದ್ರೆ 90% ಪಾಕಿಸ್ತಾನದ ಭಾಗ ಏನಿದೆ ಈ ಸಿಂಧು ಜಲ ಒಪ್ಪಂದದಿಂದ ಬರುವಂತಹ ನೀರನ್ನ ಬಳಕೆ ಮಾಡ್ತಾ ಇರುವಂತದ್ದು, ಮತ್ತೆ ಕೃಷಿಯನ್ನ ನಂಬ್ಕೊಂಡಿರುವಂತದ್ದು. ಇದ್ರ ಜೊತೆಗೆ 24 ಕೋಟಿಯಷ್ಟು ಜನರು ಈ ಒಂದು ಜಲ ಒಪ್ಪಂದದಿಂದ ಬರುವಂತ ನೀರನ್ನ ನಂಬ್ಕೊಂಡಿರುವಂತದ್ದು. ಸೊ ಈ ಒಂದು ಜಲ ಒಪ್ಪಂದವನ್ನ ಈಗ ಅಮಾನತು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬಹುದೊಡ್ಡ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳು ಪಾಕಿಸ್ತಾನದ ಆರ್ಥಿಕತೆಯ ಮೇಲೆ ಇದೆ. ಯಾಕಂದ್ರೆ ಕೃಷಿ ಚಟುವಟಿಕೆಗಳು ಕೂಡ ಇದೇ ನೀರನ್ನ ಬಳಸ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಕೃಷಿ ಚಟುವಟಿಕೆಗಳು ಕೂಡ ಸ್ತಬ್ಧವಾಗುತ್ತೆ. ಹೀಗಾಗಿ ಭಾರತದಲ್ಲಿ ಕೃಷಿ ಉತ್ಪನ್ನಗಳ ಪ್ರಮಾಣ ಏನಿದೆ, ಅದು ಉತ್ಪಾದನೆಯ ಪ್ರಮಾಣ ಅದು ಕೂಡ ನಿರಂತರವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಇದ್ರ ಜೊತೆಗೆ ಈಗ ಭಾರತದಲ್ಲಿ ತನ್ನ ವಾಯು ಪ್ರದೇಶವನ್ನು ಕೂಡ ಪಾಕಿಸ್ತಾನಕ್ಕೆ ಈಗ ಮುಚ್ಚುವಂಥದ್ದು ಅಥವಾ ನಿರ್ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಿರುವಂಥದ್ದು. ಪಾಕಿಸ್ತಾನದ ವಾಣಿಜ್ಯ ಮತ್ತೆ ಸೇನಾ ವಿಮಾನಗಳು ಕೂಡ ಭಾರತದ ವಾಯು ವ್ಯಾಪ್ತಿ ಏನಿದೆ ಇದರಲ್ಲಿ ಓಡಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ನಿರ್ಬಂಧವನ್ನು ಹೇರುವಂತ ಕೆಲಸವನ್ನ ಕೂಡ ಮಾಡಿರುವಂಥದ್ದು. ಹೀಗಾಗಿ ಪಾಕಿಸ್ತಾನದ ವಾಯುಯಾನ ಅಥವಾ ವಿಮಾನಗಳೇನಿದಾವೆ ಅವು ಸಂಚರಿಸಬೇಕಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಡಚಣೆಗಳನ್ನು ಎದುರಿಸಬೇಕಾಗುತ್ತೆ. ಭಾರತದ ವಾಯು ಮಾರ್ಗದಲ್ಲಿ ಸಂಚಾರದೆ ಸುತ್ತಕೊಂಡು ಬೇರೆ ದೇಶಗಳಿಗೆ ಹೋಗಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇದರಿಂದಲೂ ಕೂಡ ಪಾಕಿಸ್ತಾನದ ಆರ್ಥಿಕತೆಗೆ ದೊಡ್ಡ ತೊಂದರೆ ಆಗುವಂತ ಸಾಧ್ಯತೆಗಳಿದಾವೆ. ಬಹಳಷ್ಟು ಜನರು ಪಾಕಿಸ್ತಾನದಿಂದ ಪ್ರಯಾಣ ಮಾಡಲಿಕ್ಕೆ ಈಗ ಹಿಂದೇಟಾಕುವಂತ ಅನಿವಾರ್ಯತೆಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಇನ್ನು ಇದ್ರ ಜೊತೆಗೆ ಡಿಜಿಟಲ್ ಸ್ಟ್ರೈಕ್ ಅಂತಾನೆ ಕರೀಬಹುದು. ನಿನ್ನೆ ಅಷ್ಟೇ ಸರ್ಕಾರ ಆದೇಶವನ್ನು ಕೂಡ ಮಾಡಿತ್ತು. ಮುಖ್ಯವಾಗಿ ಪಾಕಿಸ್ತಾನದಲ್ಲಿರುವಂತಹ ಸೆಲೆಬ್ರಿಟಿಗಳಿದ್ದಾರೆ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಭಾರತದಲ್ಲಿ ನಿರ್ಬಂಧಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಇದರಿಂದಲೂ ಕೂಡ ಸಾಕಷ್ಟು ರೆವಿನ್ಯೂ ಜನರೇಟ್ ಅನ್ನ ಸೆಲೆಬ್ರಿಟಿಗಳು ಮಾಡ್ಕೊಳ್ತಾ ಇದ್ರು. ಸೊ ಈಗ ಅದಕ್ಕೂ ಕೂಡ ಒಂದು ಬ್ರೇಕ್ ಬಿದ್ದಂತೆ ಆಗಿರುವಂಥದ್ದು. ಇನ್ನು ಇದರ ಜೊತೆಗೆ ಪಾಕಿಸ್ತಾನದಲ್ಲಿರುವಂತಹ ಹೈಕಮಿಷನ್ ಅಧಿಕಾರಿಗಳ ಸಂಖ್ಯೆಯನ್ನು ಇಳಿಕೆ ಮಾಡುವಂಥದ್ದಾಗಿರ್ಬೋದು ಅಥವಾ ಅಟಾರಿ ಬಾರ್ಡರ್ ಏನಿದೆ ಅದನ್ನು ಕೂಡ ಈಗ ನಿರ್ಬಂಧಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಪ್ರತಿನಿತ್ಯ
ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಅಟಾರಿ ಗಡಿ ಮೂಲಕ ಸಾಕಷ್ಟು ವಾಣಿಜ್ಯ ವ್ಯವಹಾರಗಳು ಕೂಡ ನಡೀತಾ ಇತ್ತು. ಈಗ ಆ ವಾಣಿಜ್ಯ ವ್ಯವಹಾರಗಳಿಗೂ ಕೂಡ ಬ್ರೇಕ್ ಬಿದ್ದಂತಾಗಿರುವಂಥದ್ದು. ಹೀಗೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಹಂತ ಹಂತವಾಗಿ ಪಾಕಿಸ್ತಾನವನ್ನ ಆರ್ಥಿಕವಾಗಿ ಕಟ್ಟಿ ಹಾಕುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಭಾರತ ಮಾಡಿರುವಂಥದ್ದು. ಭಾರತ ಪಾಕಿಸ್ತಾನದ ವಿರುದ್ಧ ನೇರವಾಗಿ ಮಿಲಿಟರಿ ಕಾರ್ಯಾಚರಣೆ ಒಂದು ಮಾಡಿಲ್ಲ ಅನ್ನುವಂಥದ್ದನ್ನ ಹೊರತುಪಡಿಸಿದ್ರೆ ಭಯೋತ್ಪಾದನೆಗೆ ಪೂರಕವಾಗಿ ಪ್ರೇರಣೆ ಕೊಡ್ತಾ ಇರುವಂತಹ ಪಾಕಿಸ್ತಾನವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ರಾಜತಾಂತ್ರಿಕ ಮಹತ್ವದ ಹೆಜ್ಜೆಗಳನ್ನ ಈ 9 ದಿನಗಳಲ್ಲಿ ಭಾರತ ಇಟ್ಟಿದೆ. ದಿವ್ಯಾ.